ಹಿಮಾಲಯದ ಹಿಮಶಿಖರಗಳಲ್ಲಿ ಬೆಳಗಿನ ಮೊದಲ ಕಿರಣ ಚಿಮ್ಮಿದಾಗ ಆಕಾಶವನ್ನು ಛಿದ್ರಿಸಿ ಪರ್ವತಕುಮಾರ್ತಿ ಶೈಲಪುತ್ರಿ ತನ್ನ ನಂದಿಗೆ ಮೇಲೆ ಪ್ರತ್ಯಕ್ಷಳಾಗುತ್ತಾಳೆ. ತೇಜಸ್ಸು, ಧೈರ್ಯ, ಶಕ್ತಿಯ ಆಕಾರಳು ಆಕೆ. ತಪಸ್ಸಿನ ದೀಪದಂತೆ ಬ್ರಹ್ಮಚಾರಿಣಿ ಧೈರ್ಯದ ಜೋಕಿಯನ್ನು ಹೊತ್ತು ನಡೆಯುತ್ತಾಳೆ. ಆಕೆಯ ನಿಶ್ಚಲ ದೃಷ್ಟಿಯಲ್ಲಿ ಭಕ್ತಿ ಮತ್ತು ತ್ಯಾಗದ ಅರ್ಥ ಮರೆಯಾಗಿದೆ. ಘಂಟೆಯ ನಾದದಂತೆ ಭೂಮಿಯನ್ನು ನಡುಗಿಸುವ ಚಂದ್ರಘಂಟೆ. ದುಷ್ಟರ ಹೃದಯದಲ್ಲಿ ಭಯ, ಭಕ್ತರ ಹೃದಯದಲ್ಲಿ ಧೈರ್ಯ ತುಂಬುತ್ತಾಳೆ. ಸೂರ್ಯೋದಯದ ಪ್ರಕಾಶದಲ್ಲಿ ನಗುವ ಆಕೆ ಕುಷ್ಮಾಂಡ. ಅವಳ ನಗೆಯಿಂದಲೇ ಬ್ರಹ್ಮಾಂಡ ಹುಟ್ಟಿತು, ಬೆಳಕು ಹರಡಿತು. ತಾಯಿಯ ಮಮತೆಯ ರೂಪ ಸ್ಕಂದಮಾತೆ, ಕುಮಾರಸ್ವಾಮಿಯ ರಕ್ಷಕಿ. ಅವಳ ಕರುಣೆಯಲ್ಲಿ ಯುದ್ಧದ ಮಧ್ಯೆಯೂ ಶಾಂತಿಯಿದೆ. ಯೋಧಿನಿಯ ಕ್ರೋಧದಲ್ಲಿ ದಿವ್ಯ ಸೌಂದರ್ಯ ಕಾತ್ಯಾಯನಿ. ಅಸುರರನ್ನು ಸಂಹರಿಸಿ ಧರ್ಮವನ್ನು ಪುನಃ ಸ್ಥಾಪಿಸುವ ಶಕ್ತಿ. ರಾತ್ರಿಯ ಕತ್ತಲೆಯೊಳಗೆ ಮಿಂಚಿನಂತೆ ಪ್ರತ್ಯಕ್ಷಳಾಗುವ ಕಾಲರಾತ್ರಿ. ಅವಳ ದೃಷ್ಟಿ ಅಂಧಕಾರವನ್ನೇ ನಾಶ ಮಾಡುತ್ತದೆ. ನೀರು ಸೋರುವ ಚಂದ್ರದಂತೆ ಶುದ್ಧವಾದ ಮಹಾಗೌರಿ. ಅವಳ ಕೃಪೆಯಿಂದ ಮನಸ್ಸು, ಪ್ರಪಂಚ, ಹೃದಯ ಎಲ್ಲವೂ ಶಾಂತವಾಗುತ್ತದೆ. ಅಷ್ಟಸಿದ್ಧಿಗಳ ದಾನಿ, ಸಿದ್ಧಿದಾತ್ರಿ. ಜ್ಞಾನ ಮತ್ತು ಪರಿಪೂರ್ಣತೆಯ ರೂಪವಾಗಿ ವಿಶ್ವವನ್ನು ಪ್ರಕಾಶಮಾನದಂತೆ ಬೆಳಗಿಸುತ್ತಾಳೆ. 9 ರೂಪಗಳು, ಆದರೆ ಶಕ್ತಿ ಒಂದೇ. ಆಕೆ ನವದುರ್ಗೆ, ಪ್ರಪಂಚದ ಪ್ರತಿಯೊಂದು ಉಸಿರಿನಲ್ಲೂ ಅಸ್ತಿತ್ವ ಹೊಂದಿರುವ ದಿವ್ಯತಾಯಿ.